ನಮ್ಮ ಮನೆಯಲ್ಲಿ ಗಣೇಶ ಎಲ್ಲೈತೆ ಹುಡುಕಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮನೆಯಲ್ಲಿ ಗಣೇಶ ಎಲ್ಲೈತೆ ಹುಡುಕಿ ನೋಡೋಣ. ಆ್ಯಕ್ಚುಲಿ ನಮ್ಮ ಮನೇಲಿ ಗೌರಿ ಗಣೇಶನ ಕೂರ್ಸಲ್ಲ, ಗಣೇಶನ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೊಸದು ಇದು ಬೆಳ್ಳಿ ತೊಗೊಂಡು ಬಂದಿದ್ರು ಅಂತ ಈ ಥರ ಚಿಕ್ಕದಾಗಿ ಇಡೋಣ ಅಂತ ಅಂದ್ಕೊಂಡಿದ್ರಿ. ನೈಟ್ ಆ್ಯಕ್ಚುಲಿ ಅಂದ್ಕೊಂಡಿದ್ದು. ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೂ ಪೂಜೆ ಮಾಡಿಲ್ಲ, ಇವಾಗ ಮಾಡಬೇಕು. ನಾನು ರೆಡಿಯಾಗ್ಬಿಟ್ಟು ಸಿಗ್ತೀನಿ. ಇವಳು ನೋಡ್ರಿ, ಇವಳು ಯಾವಾಗಲೂ ತಿಂತಾನೆ ಇರ್ತಾಳೆ. ಲಾಗಲ್ಲಿ ಯಾವಾಗಲೂ ತಿನ್ನೋದೆ, ದಪ್ಪ ಮಾತ್ರ ಆಗಲ್ಲ. ನಮ್ಮ ಬುಜ್ಜಿ ಪೂಜೆ ಮಾಡ್ತಾ ಇದ್ದಾಳೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ. ನಮ್ಮ ಮಮ್ಮಿ ಗಣೇಶಗೆ ಕಡುಬು ಮಾಡಿಕೊಡ್ತಿದ್ದಾರೆ. ಅದಾದಮೇಲೆ ಆಮೇಲೆ ಮೋದಕ ಎಲ್ಲ ಮಾಡ್ತಾರೆ. ಫಸ್ಟ್ ಏನವ ಫಸ್ಟು ಕೂರಿಸ್ತಾ ಇದ್ರಿ, ನಾನೇ ಕೂರಿಸ್ತಾ ಇದ್ದೆ. 5 ವರ್ಷ ಆಯಿತು ಅಂತ ಬಿಟ್ಬಿಟ್ರಿ, ಸಾಕು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಯಾರು ಗಂಡ್ಮಕ್ಳು ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಗಂಡ್ಮಕ್ಳು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಿಲ್ಲಿಸ್ಬಿಟ್ರು, ಸಾಕು ಅಂತ ಹೇಳಿ. ಇವಾಗ ಚಿಕ್ಕದಾಗಿ ಮನೇಲೇ ಇರೋದಕ್ಕೆ ಅದಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಕಡುಬು ಮಾಡಿಕೊಡ್ತಾ ಇದ್ದಾರೆ. ಇವಾಗ ಕರ್ಜಿಕಾಯಿ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಕಡುಬು ಮತ್ತು ಮೋದಕ್ ಮಾಡ್ತಾರೆ, ಅದನ್ನೇ ಇಡೋಣ. ನೆಕ್ಸ್ಟು ಇವಾಗ ನಾನು ರೆಡಿ ಆಗಿಬಿಟ್ಟು ಸಿಗ್ತೇನೆ ಗಾಯ್ಸ್. ಕ್ಲೋಸ್ ಮಾಡ್ತಾಗಿಲ್ಲ, ರೆಡಿಯಾಗಿದ್ದು ಆಯಿತು ನೋಡಿ. ಇವಾಗ ಪೂಜೆ ಮಾಡಿಬಿಟ್ಟು ನೋಡಿ ಪೂಜೆ ಮಾಡಬೇಕು. ನಮ್ಮ ಮಮ್ಮಿ ಇಲ್ಲಿ ಮೋದಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಕೊಬ್ಬರಿ ತುರಿತಾ ಇದ್ದಾರೆ. ಇವಾಗ ಪೂಜೆ ಮಾಡೋಣ. ಮೋದಕ ಮಾಡಾದ್ಮೇಲೆ ಮಾಡಬೇಕಾ? ಇವಾಗ ಪೂಜೆ ಮಾಡಿಬಿಡ್ತೀನಿ, ಆಮೇಲೆ ಮಾಡಾದ್ಮೇಲೆ ಬಿಟ್ಟರೆ ಆಯಿತು. ನಮ್ಮ ಬುಜ್ಜಿ ಅಲ್ಲಿ ಪೂಜೆ ಮಾಡಿದ್ದಾಳೆ, ನಾನು ಇಲ್ಲಿ ಪೂಜೆ ಮಾಡಬೇಕು. ಫಸ್ಟ್ ಟೈಮ್ ಇಲ್ಲ ನ್ಯೂ ಹೌಸಲ್ಲಿ ಗಣೇಶ ಕುಣಿಸ್ತಾರೆ. ಇವಾಗ ಪೂಜೆ ಎಲ್ಲ ಆಯಿತು. ಪಂಚಲೋಹ ಗಣೇಶಗೆ ಅಭಿಷೇಕ ಮಾಡ್ತಾಯಿದ್ದೀರಿ. ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದೆಲ್ಲ ಹಾಕಿ ಅಭಿಷೇಕ ಮಾಡೋದು. ಇವಾಗ ಅಭಿಷೇಕ ಮಾಡಬೇಕು. ಹೆಂಗಾಡ್ತಾಳೆ ನೋಡಿ ಇವಳೆ. ಅದೆಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟು ಕುಂಕುಮದ ನೀರು ಮತ್ತು ಅರ್ಶಿಣದ ನೀರು ಹಾಕಿ, ಅದಾದಮೇಲೆ ಬರೀ ನೀರಲ್ಲಿ ಗಣೇಶನ ಅಭಿಷೇಕ ಮಾಡಿ ತೆಗ್ದಿಟ್ಟು ಅದಕ್ಕೆ ಮತ್ತೆ ಪೂಜೆ ಮಾಡೋದು.
ಅದು ನಿಂತ್ಕೊಳೋದೇ ಇಲ್ಲ. ಗಣೇಶನ ಮುಚ್ಚೋಗುತ್ತೆ. ಫೈನಲಿ ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಿತ್ತು ನಮ್ಮ ಗಣೇಶ. ಪೂಜೆ ಮಾಡಿದ್ದಾಯಿತು. ಇವಾಗ ನಾನು ತಿನ್ನಬೇಕು. ನಾನು ಇಷ್ಟೊತ್ತಾದರೂ ಇನ್ನೂ ತಿಂದೇ ಇಲ್ಲ. ನಮ್ಮ ಮಮ್ಮಿ ಪಲಾವ್ ಮಾಡಿದ್ದಾರೆ. ಪಲಾವ್ ತಿಂದು ನಾವಿವಾಗ ಹಳೆ ಮನೆ ಹತ್ರ ಹೋಗ್ತೀರಿ. ಹಳೆ ಮನೆ ಹತ್ರ ಗಣೇಶ ಕೂರಿಸಿದ್ದಾರೆ. ಪೂಜೆಗೆ ಅಲ್ಲಿ ಕೊಡ್ತೀರಿ. ಅಲ್ಲೂ ಯಾವ ಥರ ಕೂರಿಸಿದ್ದಾರೆ ಅಂತ ನೋಡಿಸ್ತೀನಿ. ಇದು ನೋಡಿ ನೋಡಿ, ಇದೇ ಕಡುಬು ಮತ್ತು ಮೋದಕ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಚೆನ್ನಾಗಿರುತ್ತೆ, ಸ್ವೀಟ್ ಇದು. ಇವಾಗ ಮತ್ತೆ ಮಾಡ್ಕೊಂಡು ಹಳೆ ಮನೆ ಹತ್ರ ಪೂಜೆಗೆ ಹೋಗಬೇಕು. ಆಲ್ರೆಡಿ 6:30ಗೆ ಪೂಜೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. 6:30 ಆಗೋಗಿ ಜಾಸ್ತಿ ಹೊತ್ತಾಯಿತು. 20 ಮಿನಿಟ್ಸ್ ಆಯಿತು. ನಾನು ರೀಲ್ಸ್ ಮಾಡ್ತಾಯಿದ್ದೆ. ಇವಾಗ ಹೋಗಬೇಕು. ನಮ್ಮ ಮಮ್ಮಿ ಬಂದಿದ್ದಾರೆ. ಇವಾಗ ಹೋಗಬೇಕು ಅಲ್ಲಿಗೆ. ಗೈಸ್, ಇವಾಗ ಹೋಗ್ತಾ ಇದ್ದೀರಿ ನಾವು ಪೂಜೆ ಮಾಡಿಸ್ಕೊಬರೋದಕ್ಕೆ. ನಾವು ಫಸ್ಟ್ ಇದ್ದಿದ್ದ ಮನೆ ಹತ್ರ ಅಲ್ಲಿ ಕೂರ್ಸಿರೋ ಹತ್ರ ಹೋಗ್ತಾ ಇರೋದು ನಾವು. ನೋಡಿ, ನಮ್ಮ ಮಮ್ಮಿ ಮತ್ತು ಬುಚ್ಚಿ ಅಲ್ಲಿ ಮೋದಕ ತಗೊಬರ್ತಿದ್ದಾಳೆ. ಇದು ಪೂಜೆ ಸಾಮಾನು. ಅವಾಗಲೇ ನೋಡಿಸಿದ್ದೆ. ಇದು ನೋಡಿ ಮೋದಕ. ಈ ಪೂಜೆ ಸಾಮಾನು ತೊಗೊಂಡು ಇವಾಗ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಹಳೆ ಮನೆ ಇದ್ದಿದ್ದು ಮುಂದೆಗಡೆ, ಇನ್ನೂ ಅಂದರೆ ಗೇಟಿಂದ ಮುಂದೆ ಹೋಗಬೇಕು. ಇದು ಹಿಂದೆಗಡೆ ಕೂರಿಸಿರೋದು. ಇಲ್ಲೆಲ್ಲ ಹುಡುಗರೆಲ್ಲ ಇದ್ದಾರೆ ನೋಡಿ ಗಣೇಶ ಹತ್ರ. ನಾವು ಪೂಜೆ ಮಾಡಿಸ್ಕೊಳ್ಬೋದು. ಹಳೆ ಮನೆ ಹತ್ರ ಗಣಪತಿ ನೋಡಿಸ್ತೀನಿ ಅಂತ ಹೇಳಿದ್ದೆ. ಈ ಥರ ಇತ್ತು ನೋಡಿ ಗಣಪತಿ. ಇವಾಗ ನಮಗೆ ಪೂಜೆ ಮಾಡಿಕೊಡ್ತಿದ್ದಾರೆ ಇವರು. ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ओम निरंजपात्रं वद पूर्णं ददातं मलभ्य सामेति एकदा ब्रह्मण उपहारति एकदैव यजमानाय छेदो ददातिं कर्पूरमङ्गलं नीराजनं दर्शयामि. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್. ಪೂಜೆ ಮುಗಿಸ್ಕೊ ಬಂದ್ರಿ. ಪೂಜೆ ಮುಗಿಸ್ಕೊಂಡು ನೋಡಿ ಅಲ್ಲೇ ಕೊಟ್ಟಿರೋ ಪ್ರಸಾದ ಇದು. ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ರಿ. ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಬೈ ಬಾಯ್.